ವಿದ್ಯಾರ್ಥಿಗಳೇ ನಮಸ್ಕಾರ. ಕನ್ನಡ IAS ಅಕಾಡೆಮಿಗೆ ಸ್ವಾಗತ. ಇಲ್ಲಿವರೆಗೂ ನೀವೆಲ್ಲ ವಿಷನ್ ಮ್ಯಾಗಝಿನ್ ಅನ್ನ ಇಂಗ್ಲಿಷ್ ನಲ್ಲಿ ಓಡ್ತಾ ಇದ್ರಿ. ಹಾಗೇನೆ ಕನ್ನಡದಲ್ಲಿ ಬಹಳಷ್ಟು ಮಟೀರಿಯಲ್ ಇಲ್ಲ ಅನ್ನೋದು ನಿಮ್ಗೆ ಕೊರಗಾಗಿತ್ತು. ಇನ್ ಮುಂದೆ ವಿಷನ್ ಮ್ಯಾಗಝಿನ್ ಅನ್ನ ನಾವು ಈಗಾಗಲೇ ಸುಮಾರು ಒಂದೂವರೆ ವರ್ಷಗಳಿಂದ ವಿಷನ್ ಮ್ಯಾಗಝಿನ್ ಅನ್ನ ನಿಮಗೆ ಕನ್ನಡದಲ್ಲಿ PDF ಅನ್ನ ಮಾಡಿ ಕೊಡ್ತಾ ಇದ್ವಿ ನಮ್ಮ ತಂಡದ ಸದಸ್ಯರಿಂದ. ಇನ್ ಮುಂದೆ ನಿಮಗೆ PDF ಕೂಡ ಕೊಡ್ತಾ ಇರ್ತೀವಿ, ಪ್ಲಸ್ ಕ್ಲಾಸ್ ನಲ್ಲಿ ಕೂಡ ಹೇಳ್ತಾ ಇರ್ತೀವಿ. ವಿಷನ್ ಮ್ಯಾಗಝಿನ್ ತಯಾರಿಯ ಕುರಿತು ನಾವು ನಿಮಗೆ ಕ್ಲಾಸ್ ನಲ್ಲಿ ಕೂಡ ಹೇಳ್ತೀವಿ. ಹಾಗಾಗಿ ಪ್ರತಿದಿನ ನಿಮಗೆ ಒಂದು 10 ರಿಂದ 15 ನಿಮಿಷ ವಿಷನ್ ಮ್ಯಾಗಝಿನ್ ಅದೇನಿರುತ್ತಲ್ಲ ಅದರ ತರಗತಿಗಳು ಕೂಡ ಇನ್ ಮುಂದೆ ಉಚಿತವಾಗಿ ಯೂಟ್ಯೂಬ್ ನಲ್ಲಿ ಲಭ್ಯ ಇರುತ್ತೆ. ಸರಿ, ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದು ವಿಷನ್ ಮ್ಯಾಗಝಿನ್, ಇದಕ್ಕೆ ಏನೇನ್ ಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ನೋಡಿ, ವಿಷನ್ ಮ್ಯಾಗಝಿನ್ ಅನ್ನೋದು ಸುಮಾರು 2014-15ರಲ್ಲಿ ಆರಂಭ ಆದಂತಹ ಒಂದು ಮಾಸಪತ್ರಿಕೆ. ಇದನ್ನ ಆರಂಭ ಮಾಡಿದ್ದು ವಿಷನ್ IAS ಅನ್ನುವಂತಹ ಒಂದು ಸಂಸ್ಥೆ. ಇದು ದೆಹಲಿಯಲ್ಲಿದೆ ಇದರ ಮೂಲ ಕಚೇರಿ. ಸುಮಾರು 8 ರಿಂದ 9 ವರ್ಷಗಳ ಕಾಲ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತಾ ಬರ್ತಾ ಇದ್ದಾರೆ ಇವರು. ಈ ಪತ್ರಿಕೆಯನ್ನು ಸುಮಾರು 70ರಿಂದ 80% ವಿದ್ಯಾರ್ಥಿಗಳು ಇದನ್ನ ಓದ್ತಾರೆ. ಹಾಗಾಗಿ ನೀವು ಕೂಡ ಇದನ್ನ ಕಡ್ಡಾಯವಾಗಿ ಓದಲೇಬೇಕಾಗುತ್ತೆ. ಇದ್ರ ಜೊತೆನೆ ದ ಹಿಂದೂ ನ್ಯೂಸ್ ಪೇಪರ್ ಪ್ಲಸ್ ಪ್ರಜಾವಾಣಿ ಪತ್ರಿಕೆಯನ್ನ ದಿನಪತ್ರಿಕೆಯನ್ನ ನೀವು ಓದ್ಬೇಕಾಗುತ್ತೆ. ಯಾರಿಗೆ ದ ಹಿಂದೂ ಓದೋಕ್ ಆಗ್ತಾ ಇಲ್ಲ ಅವ್ರಿಗೆ ನಾನು ಈಗಾಗಲೇ ಹೇಳಿದೀನಿ, ನೀವೇನ್ ಮಾಡ್ಬೇಕು, ದ ಹಿಂದೂ ನ್ಯೂಸ್ ಓದೋಕ್ ಆಗ್ಲಿಲ್ಲ ಅಂದ್ರೆ ಬೈಜೂಸ್ IAS ನ ಕ್ಲಾಸ್ಗಳು ಕೇಳ್ಬೇಕಂತ ಹೇಳಿದೀನಿ. ಓಕೆ, ಹಾಗೇನೆ ಇನ್ನೊಂದು, ನಾವು PDF ಅನ್ನ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾ ಇದೀವಲ್ಲ, ಇದು ಇಂಗ್ಲಿಷ್ ನಲ್ಲಿ 120 ಪುಟ ಇರುತ್ತೆ. ಕನ್ನಡದಲ್ಲಿ ಬಂದಾಗ ಟ್ರಾನ್ಸ್ಲೇಟ್ ಮಾಡಿದಾಗ ಅದು 200 ಪುಟ ಆಗ್ತಾ ಇದೆ. ಹಾಗಾಗಿ ನೀವು 200 ಪುಟ ಮ್ಯಾಗಝಿನ್ ನ ಓದ್ಬೇಕಾ ಪ್ರತಿ ತಿಂಗಳು ಅಂತ ಭಯ ಪಡೋಗತ್ತೆ ಇಲ್ಲ. ನೀವು ಓದ್ತಾ ಇರೋದು 120 ಪುಟಗಳ ಇಂಗ್ಲಿಷ್ ಮಾಹಿತಿಯನ್ನ ಮಾತ್ರ, ಅದನ್ನೇ ಕನ್ನಡದಲ್ಲಿ ಓದ್ತಾ ಇರ್ತೀರಿ. ಇನ್ನು ಮುಂದೆ ಸರ್ ನಾವು ಹಾಗಾದ್ರೆ ಕನ್ನಡದಲ್ಲಿ ಮ್ಯಾಗಝಿನ್ ನ ಪ್ರಿಂಟ್ ತಗೊಳ್ಬೇಕಾ? ಬೇಡ, ಅಗತ್ಯ ಇಲ್ಲ. PDF ಕೊಡ್ತೀವಿ, ಜಸ್ಟ್ ಮೊಬೈಲ್ ನಲ್ಲಿ ಒಂದ್ಸಾರಿ ಕನ್ನಡಿಸಿ. ನಿಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ, ಬಿಕಾಸ್ ನಾವೇ ಅದನ್ನ ನಿಮಗೆ ಕ್ಲಾಸ್ ನಲ್ಲಿ ಹೇಳ್ತಾ ಇರೋದ್ರಿಂದ ನೀವು ಅದನ್ನ ಓದೋ ಅಗತ್ಯನೇ ಬೀಳೋದಿಲ್ಲ. ಇನ್ನೊಂದು, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗೆ ಏನೇನ್ ಬೇಕೋ ಎಲ್ಲವನ್ನು ಕೂಡ ನಾವು ಕೊಡ್ತೀವಿ ಇನ್ ಮುಂದೆ. ಕರೆಂಟ್ ಅಫೇರ್ಸ್ ಗೆ ಉದಾಹರಣೆಗೆ ಪ್ರಿಲಿಮ್ಸ್ ರಿಲೇಟೆಡ್ ಇದೇ ಮ್ಯಾಗಝಿನ್ ನಲ್ಲಿ ನಾವು ಅಂಡರ್ಲೈನ್ ಮಾಡ್ಬೇಕಾಗತ್ತೆ, ಹೈಲೈಟ್ ಮಾಡ್ಬೇಕಾಗತ್ತೆ. ಮೇನ್ಸ್ ರಿಲೇಟೆಡ್ ನಾವು ನಿಮ್ಗೆ ಕೈಯಿಂದ ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ ಮಾಡಿ ಕೊಡ್ತೀವಿ ಕನ್ನಡದಲ್ಲಿ. ಹಾಗಾಗಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗೆ ನೀವು ಯಾವುದೇ ರೀತಿಯ ತೊಂದರೆಯನ್ನ ತಗೊಳ್ಳೋ ಅಗತ್ಯ ಇಲ್ಲ. ಸುಮ್ನೆ ಕ್ಲಾಸ್ ಕೇಳಿದ್ರೆ ಸಾಕು. ಪ್ಲಸ್ ಒಂದು ರಿಕ್ವೆಸ್ಟ್, ನಿಮ್ಮ ಸ್ನೇಹಿತರು ಕೂಡ ಇದನ್ನ ಶೇರ್ ಮಾಡಿ. ಸರಿ, ಅಂಡರ್ಲೈನ್ ಮಾಡೋಕೆ, ಹೈಲೈಟ್ ಮಾಡೋಕೆ ನಿಮಗೆ ಪೆನ್ಗಳು, ಪೇಪರ್ಗಳು ಬೇಕಾಗುತ್ತೆ ಅಂತ ನಾನು ಹೇಳಿದ್ದೆ. ನೀವು ಏನ್ ತಗೊಳ್ಬೇಕು ಅಂತಂದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, IAS ನ ನೋಟ್ಸ್ ಗಳನ್ನ ಯಾವುದೇ ರೀತಿಯ ಬುಕ್ ಗಳಲ್ಲಿ ಮಾಡಬಾರ್ದು. ಈ ರೀತಿ A4 ಶೀಟ್ ಗಳನ್ನ ತರಬೇಕು. 2,200 ರೂಪಾಯಿಗೆ ನಿಮಗೆ ಒಂದು 500 ಶೀಟ್ ಗಳು ಸಿಗುತ್ತೆ. ಬಂಡಲ್ ಅದು ರೀಮ್ ಅಂತಾರೆ ಅದನ್ನ. ಸೊ ನೀವು ಪ್ಲಸ್ ಒಂದು ಪೆನ್ಸಿಲ್ ಬೇಕಾಗುತ್ತೆ. ಹಾಗೇನೆ ನಿಮಗೆ ಒಂದು ಪೆನ್ ಕೂಡ ಬೇಕಾಗುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಕ್ಲಾಸ್ಮೇಟ್ ಆಕ್ಟೇನ್ ಜೆಲ್ ಪೆನ್ ಅಂತ ಹೇಳಿ. 10 ರೂಪಾಯಿಗೆ ಒಂದು ಪೆನ್, ವಾಟರ್ ಪ್ರೂಫ್ ಇಂಕ್ ಇರುತ್ತೆ, ನೀರು ಬಿದ್ರು ಕೂಡ ಹಾಳಾಗಲ್ಲ. ಇದರ ರಿಫಿಲ್ 6 ರೂಪಾಯಿಗೆ ಒಂದು ಬೀಳುತ್ತೆ. ಒಂದು ಬಾಕ್ಸ್ ತಗೊಂಡ್ರೆ 20 ರಿಫಿಲ್ ಇರುತ್ತೆ. 120 ರೂಪಾಯಿಗೆ ನಿಮ್ಗೆ ರಿಫಿಲ್ ಗಳು ಕೂಡ ಸಿಗುತ್ತೆ. ಹಾಗೇನೆ ಕ್ಲಾಸ್ಮೇಟ್ ಅವ್ರದ್ದು ನೀವು ರೆಡ್ ಜೆಲ್ ಪೆನ್ ಕೂಡ ತಗೊಳ್ಬಹುದು, ಅಥವಾ ಬೇರೆ ಕಂಪನಿಯವ್ರದ್ದು ಕೂಡ 10 ರೂಪಾಯಿದು ವಾಟರ್ ಪ್ರೂಫ್ ಇಂಕ್ ಇರುವಂತ ಒಂದು 10 ರೂಪಾಯಿ ಜೆಲ್ ಪೆನ್ ತಗೊಳ್ಳಿ. ಪ್ಲಸ್ ಹೈಲೈಟರ್ ಕೂಡ ಬೇಕಾಗುತ್ತೆ ನಿಮಗೆ. ಹೈಲೈಟರ್ 2 ರೀತಿ ಸಿಗುತ್ತೆ. ಒಂದು ಸ್ಕೆಚ್ ಪೆನ್ ರೀತಿ ಇರುತ್ತೆ, ಮತ್ತೊಂದು ಕ್ರಯಾನ್ಸ್ ರೀತಿ ಇರುತ್ತೆ. ಈ ರೀತಿ ಕ್ರಯಾನ್ಸ್ ಇದೆ ನೋಡಿ, ಇದು ನಿಮ್ಗೆ ಕಾಣ್ತಾ ಇರಬಹುದು. ಇದು ಕ್ರಯಾನ್ಸ್. ಇದು ಫೆಬರ್ ಕಾಸ್ಟಲ್ ಅಂತ ಹೇಳಿ ಇದು ಸಂಸ್ಥೆ, ಟೆಕ್ಸ್ಟ್ ಲೈನರ್ ಅಂತ ಹೇಳಿ. ನೀವು ಯೂಟ್ಯೂಬ್ ನಲ್ಲಿ ಯೂಟ್ಯೂಬ್ ಅಲ್ಲ, ಅಮೆಝಾನ್ ಅಲ್ಲಿ ಸರ್ಚ್ ಮಾಡಿ ಹೈಲೈಟರ್ ಅಂತ ಹೇಳಿ. 240 ರೂಪಾಯಿಗೆ 6 ಹೈಲೈಟರ್ ಗಳು ಬರುತ್ತೆ. ಇವುಗಳನ್ನ ತರಿಸ್ಕೊಳ್ಳಿ, ನಿಮಗೆ ಬೇಕಾಗುತ್ತೆ ವಿಷನ್ ಮ್ಯಾಗಝಿನ್ ಅಲ್ಲಿ ಹೈಲೈಟ್ ಮಾಡೋಕೆ. ಇಷ್ಟು ಬೇಕಾಗುತ್ತೆ. ಪ್ಲಸ್ ಏನಂತ ಅಂದ್ರೆ, ಈ ರೀತಿ ಪ್ಲಾಸ್ಟಿಕ್ ಗಳು ಬೇಕಾಗುತ್ತೆ. ಈ ಪ್ಲಾಸ್ಟಿಕ್ ಇವುಗಳಿಗೆ ಏನಂತಾರೆ ಅಂದ್ರೆ, ನಿಮಗೆ ಬುಕ್ ಸ್ಟಾಲ್ ಗಳಲ್ಲಿ ಸಿಗುತ್ತೆ. ಇವುಗಳನ್ನ ಫೋಲ್ಡರ್ ಗಳಂತಾರೆ. ನೀವು ಬುಕ್ ಸ್ಟಾಲ್ ನಲ್ಲಿ ಹೋಗಿ ಫೋಲ್ಡರ್ ಅಂತ ಕೇಳಿದ್ರೆ ಕೊಡ್ತಾರೆ. 5 ರೂಪಾಯಿ, 7 ರೂಪಾಯಿ, 10 ರೂಪಾಯಿಗೆ ಸಿಗುತ್ತೆ ಒಂದೊಂದಾಗಿ. ನೀವು ಸಾಧ್ಯ ಆದ್ರೆ ಹೈಯೆಸ್ಟ್ ಕ್ವಾಲಿಟಿ ಇರೋದನ್ನ ತಗೊಳ್ಳಿ. ಯಾಕಂದ್ರೆ ನೀವು ನೋಟ್ಸ್ ಮಾಡ್ತಿರಲ್ಲ, ಅವುಗಳನ್ನ ಈ ರೀತಿ ಹಾಕಿ ಇಡಬೇಕಾಗತ್ತೆ ಪ್ಲಾಸ್ಟಿಕ್ ಗಳಲ್ಲಿ. ಆಗ ಅದು ಚೆನ್ನಾಗಿ ಉಳಿಯುತ್ತೆ. ಮತ್ತೆ ಸುಮಾರು ಎಷ್ಟು ತಗೊಳ್ಬೇಕು ಅಂದ್ರೆ, ಸುಮಾರು ಒಂದು 10 ರಿಂದ 15 ಫೋಲ್ಡರ್ ಗಳನ್ನ ತಗೊಳ್ಳಿ ಬೇಕಾಗುತ್ತೆ. ನಾನು ಹೇಳ್ತೀನಿ ಯಾಕಂತ ಹೇಳಿ. ಇಲ್ಲಿ ಮುಂದೆ ನಾನು ನಿಮಗೆ ಈ ವಿಷನ್ ಮ್ಯಾಗಝಿನ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ಬಹಳಷ್ಟು ವಿಷಯಗಳು ಬರುತ್ತೆ. ಹಾಗಾಗಿ ಅದು ಇನ್ನೊಂದು ಏನಂತ ಅಂದ್ರೆ, ನೀವು ಇದರಲ್ಲಿ ಯಾವಾಗ ಇದು ಮ್ಯಾಗಝಿನ್ ಅವರು ಬಿಡುಗಡೆ ಮಾಡ್ತಾರೆ ಅಂತ ಅಂದ್ರೆ, ನೋಡಿ ಈಗ ನಾನೇನು ಹೇಳಿದೀನಿ, ಮೇ ತಿಂಗಳ ಮ್ಯಾಗಝಿನ್ ಅನ್ನ ನಾವಿನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳಿ. ಬಟ್ ಮೇ ತಿಂಗಳ ಮ್ಯಾಗಝಿನ್ ಈಗ ಜೂನ್ ಅಲ್ಲಿ ಬಂದಿರುತ್ತೆ. ಉದಾಹರಣೆಗೆ May 1 ರಿಂದ May 30ನೇ ತಾರೀಕುವರೆಗೂ ಏನ್ ಸುದ್ದಿಗಳಾಗಿರುತ್ತಲ್ಲ, ಅದನ್ನ ಅವರೆಲ್ಲವನ್ನ ಸೇರಿಸಿ ಜೂನ್ 20, 21 ಅಥವಾ 22ನೇ ತಾರೀಕು ಏನ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಹಾಗಾಗಿ ನಾವೇನೀಗ ಈ ತಿಂಗಳಲ್ಲಿ ಹೇಳ್ತಾ ಇದೀವಲ್ಲ, ಇವೆಲ್ಲವೂ ಕೂಡ ಕಳೆದ ತಿಂಗಳಲ್ಲಿ ಆಗಿರುವಂತಹ ಸುದ್ದಿಗಳು. ಅರ್ಥ ಆಯ್ತಾ? ಹಾಗೇನೆ ಇನ್ನೊಂದು, ಈಗ ಜೂನ್ ತಿಂಗಳು 1 ರಿಂದ 30ನೇ ತಾರೀಕುವರೆಗೂ ಏನಾಗಿರುತ್ತೋ, ಈ ಮ್ಯಾಗಝಿನ್ ಜುಲೈ 20 ಅಥವಾ 22ನೇ ತಾರೀಕು ಬರುತ್ತೆ. ಅರ್ಥ ಆಯ್ತಾ? ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಇದರಲ್ಲಿ ಏನೇನಿರುತ್ತೆ ವಿಷನ್ ಮ್ಯಾಗಝಿನ್ ಅಲ್ಲಿ ಅನ್ನೋದನ್ನ ನೋಡೋದಾದ್ರೆ, ಇವರು ಕಂಟೆಂಟ್ಸ್ ಅಂತ ಅಂದ್ರೆ ಬರೀ ವಿಡಿಯೋನಲ್ಲಿ ಕೊಟ್ಟಿರೋ ಹಾಗೆ
ಸುಮಾರು ಹಲವಾರು ಟಾಪಿಕ್ಗಳಲ್ಲಿ ಬರುತ್ತೆ. ಉದಾಹರಣೆಗೆ ಪಾಲಿಟಿ, ಗವರ್ನೆನ್ಸ್ ಮೊದಲನೇದಾಗಿ. ಇದರಲ್ಲಿ ಏನೇನಿದೆ ಅಂತ ನೋಡಿದ್ರೆ ಅವರು ಯಾವ ರೀತಿ ಮ್ಯಾಗಝಿನ್ ಅನ್ನು ಕೊಡ್ತಾರೆ ಅಂತ ಅಂದ್ರೆ, ಪಾಲಿಟಿನಲ್ಲಿ ನೋಡಿ ಒಂದು ಪಾಯಿಂಟ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ದೆಹಲಿ ಬಗ್ಗೆ ಇದೆ, ಒಂದು ಮೇನ್ಸ್ ರಿಲೇಟೆಡ್. ಮತ್ತೊಂದು ಮಾಡೆಲ್ ಪ್ರಿಸನ್ಸ್ ಆಕ್ಟ್ 2023, ಇವೆರಡೂ ಕೂಡ ಮೇನ್ಸ್ ರಿಲೇಟೆಡ್. ಡಾರ್ಕ್ ಇದೆಯಲ್ಲ ಅದು, ಇವು ಚಿಕ್ಕದಾಗಿದೆಯಲ್ಲ, ಸಣ್ಣ ಡಾರ್ಕ್ ಇಲ್ಲ, ಇವು ದಟ್ಟವಾಗಿಲ್ಲ ಅಕ್ಷರ. ಇವೇನಿವೆ ಅಂತಂದ್ರೆ ಇವು ಪ್ರಿಲಿಮ್ಸ್ ಗಾಗಿ. ಅರ್ಥ ಆಯ್ತಾ? ಇಲ್ಲಿ ಏನ್ ಮಾಡ್ಬೇಕು, ಪ್ರಿಲಿಮ್ಸ್ ಗಾಗಿ ಹೈಲೈಟ್ ಮಾಡ್ಬೇಕಾಗುತ್ತೆ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್, ಅದಕ್ಕೆ ಅಂಡರ್ಲೈನ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನಿಮ್ಗೆ ಹೈಲೈಟ್ರು, ಪೆನ್ನು, ಪೆನ್ಸಿಲ್ ಎಲ್ಲ ಬೇಕಾಗುತ್ತೆ. ಆಮೇಲೆ ಇನ್ನೊಂದೇನಂತ ಅಂದ್ರೆ, ಈ ಒಂದು ಮೇನ್ಸ್ ಗಾಗಿ ನಾವು ನಿಮ್ಗೆ ಬರೆದು ಕೊಡ್ತೀವಿ ನೋಟ್ಸ್ ಅನ್ನ. ಅದನ್ನ ಪ್ರಿಂಟ್ ತಗೊಳ್ಬಹುದು, ಇಲ್ಲ ಅದನ್ನ ಬರ್ಕೊಂಡ್ರೆ ತುಂಬಾ ಒಳ್ಳೇದು. ನಿಮ್ಮ ಕೈಯಿಂದ ಬರೆಯೋದ್ರಿಂದ ನಿಮ್ಗೆ ನೆನಪುಳಿಯೋದು ಜಾಸ್ತಿ ಆಗುತ್ತೆ. ಮತ್ತೆ ಪ್ರತಿದಿನ ನಾನು ನಿಮ್ಗೆ ಎಷ್ಟು ಕೊಡ್ತೀನಿ ಅಂತಂದ್ರೆ ಸುಮಾರು 5 ಪೇಜಸ್ ಮಾತ್ರ ಪ್ರತಿದಿನ. ವಿಷನ್ ಮ್ಯಾಗಝಿನ್ 5 ಪೇಜ್, ಯಾಕಂದ್ರೆ 120 ಪುಟಗಳ ಮ್ಯಾಗಝಿನ್ ಇರುತ್ತೆ. ಪ್ರತಿದಿನ 5 ಅಂತ ಅಂದ್ರೆ 30 ದಿನದಲ್ಲಿ ನಮ್ಮ ಮ್ಯಾಗಝಿನ್ ಮುಗಿಯುತ್ತೆ. ಪ್ರತಿದಿನ ಸ್ವಲ್ಪನೇ ಓದ್ಬೇಕು, ಕ್ಲಾಸ್ ಕೇಳ್ಬೇಕು ಪ್ರತಿದಿನ. ಅದನ್ನ ಕ್ಲಾಸ್ ಮುಗಿದ ತಕ್ಷಣ ರಿವಿಷನ್ ಮಾಡ್ಬೇಕು, ರಾತ್ರಿ ಮಲೋಕ್ಕಿಂತ ಮುಂಚೆ ರಿವಿಷನ್ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ರಿವಿಷನ್ ಮಾಡ್ಬೇಕು, 1 ವೀಕ್ ಬಿಟ್ಟು ರಿವಿಷನ್ ಮಾಡ್ಬೇಕು. ಈ ರೀತಿ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಕೂಡ ಅದ್ಭುತವಾದ ಅಂಕಗಳನ್ನ ಗಳಿಸ್ತೀರಿ. ಹಾಗೇನೆ ಇನ್ಯಾವ ಟಾಪಿಕ್ ಇದೆ? ಪಾಲಿಟಿ ಆಯ್ತು. ಅಂತಾರಾಷ್ಟ್ರೀಯ ರಿಲೇಷನ್, ಸಂಬಂಧಗಳ ಬಗ್ಗೆ ಇದೆ, GS2 ರಿಲೇಟೆಡ್. ಹಾಗೆ ಇಲ್ಲೂ ಕೂಡ ಪ್ರಿಲಿಮ್ಸ್ ಟಾಪಿಕ್ಸ್ ಗಳಿವೆ. ಇನ್ನು ಎಕನಾಮಿಗೆ ಬಂದ್ರೆ ಇಲ್ಲೂ ಕೂಡ ಮೇನ್ಸ್ ರಿಲೇಟೆಡ್, ಪ್ರಿಲಿಮ್ಸ್ ರಿಲೇಟೆಡ್ ಅಂಶಗಳಿವೆ. 4ನೇ ಹೆಡ್ ಟಾಪಿಕ್ ಅಂತಂದ್ರೆ ಸೆಕ್ಯೂರಿಟಿ, ಭದ್ರತೆಯ ಬಗ್ಗೆ ಇದೆ. 5ನೇದು ಎನ್ವಿರಾನ್ಮೆಂಟ್ ಬಗ್ಗೆ ಇದೆ. 6ನೇದ್ರಲ್ಲಿ ಸೋಷಿಯಲ್ ಇಶ್ಯೂಸ್, ಸಾಮಾಜಿಕ ಸವಾಲುಗಳ ಬಗ್ಗೆ ಇದೆ. ಅದರಲ್ಲಿ GS1 ಬರುತ್ತೆ, ಸೋಷಿಯಲ್ ಇಶ್ಯೂಸ್. ಇನ್ನು ತಂತ್ರಜ್ಞಾನ ಮತ್ತು ವಿಜ್ಞಾನ ಅಂತ ನೋಡಿದಾಗ ಇದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ರಿಲೇಟೆಡ್ ಇರುತ್ತೆ, GS3 ನಲ್ಲಿ ಬರುತ್ತೆ. ಹಾಗೆ ಕಲ್ಚರ್ ಇದೆ, GS1 ರಲ್ಲಿ ಬರೋದು. ಎಥಿಕ್ಸ್ ಇದೆ, GS4 ನಲ್ಲಿ ಬರೋದು. ಮತ್ತೆ ಸ್ಕೀಮ್ಸ್ ಇನ್ ಯೂಸ್ GS2 ನಲ್ಲಿ ಬರುತ್ತೆ. ಒಟ್ಟು ಏನ್ ಬೇಕು IAS ಎಕ್ಸಾಮ್ಗೆ ಅದೆಲ್ಲವನ್ನು ಕೂಡ ತುಂಬಾ 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 ಕಡಿಮೆ ಬೆಲೆಯಲ್ಲಿ ಅಥವಾ ಉಚಿತವಾಗಿನೇ ವಿಷನ್ ಮ್ಯಾಗಝಿನ್ ಅವ್ರು ಕೊಡ್ತಾರೆ. ಈ ಮ್ಯಾಗಝಿನ್ ನೀವು ಪ್ರಿಂಟ್ ತಗೊಳ್ಳೋಕೆ ಹೋದ್ರೆ ಆಕ್ಚುಲಿ ಇದನ್ನ ದೆಹಲಿ ಮತ್ತೆ ಬೆಂಗಳೂರು, ಹೈದರಾಬಾದು ಮತ್ತೆ ಏನಂತ ಅಂದ್ರೆ ಧಾರವಾಡಗಳಲ್ಲೆಲ್ಲ ಸುಮಾರು 55ರಿಂದ 60 ರೂಪಾಯಿಗಳಿಗೆ ಕೊಡ್ತಾರೆ. ನೀವು ಹಳ್ಳಿಯಲ್ಲಿ ಇರೋದಾಗಿದ್ರೆ ಅಟ್ಲೀಸ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಬುಕ್ಸ್ ಜೆರಾಕ್ಸ್ ಸೆಂಟರ್ ಅವರಿಗೆ 70 ರೂಪಾಯಿಗಾದ್ರೂ ಕೊಡಿ ಅಂತ ಹೇಳಿ. ಪ್ರತಿಯೊಂದು ಪೇಜ್ಗೆ 2 ರೂಪಾಯಿ ಕೇಳಿದ್ರೆ ಕೊಡಬೇಡಿ ದಯವಿಟ್ಟು. ಯಾಕಂತ ಅಂದ್ರೆ ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ನೀವು ಬೇಕಾದ್ರೆ ನೀವು ಬುಕ್ ಸ್ಟಾಲ್ ಕುಮಾರ್ ಬುಕ್ ಸೆಂಟರ್ ಅಂತ ಇದೆ ಬೆಂಗಳೂರಿನಲ್ಲಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಬುಕ್ಸ್ ನಂಬರ್ ಕೂಡ ಹಾಕಿರ್ತೀವಿ. ಬೇಕಾದ್ರೆ ನಮ್ಮ ಹಳೆ ವಿಷನ್ ಮ್ಯಾಗಝಿನ್ ಗಳಲ್ಲಿ ಅಡ್ರೆಸ್ ಕೂಡ ಕೊಟ್ಟಿರ್ತೀವಿ. ಕುಮಾರ್ ಬುಕ್ ಸೆಂಟರ್ ಅಂತ ಬೆಂಗಳೂರಲ್ಲಿ ಇದೆ, ಧಾರವಾಡನಲ್ಲಿ ವೆನ್ಯೂ ಜೆರಾಕ್ಸ್ ಅಂತ ಇದೆ. ಅಲ್ಲಿ ನಿಮಗೆ ಸುಮಾರು ಅವರು ಕೊರಿಯರ್ ಚಾರ್ಜ್ ಒಂದು 30 ರೂಪಾಯಿ ಸೇರಿ ಒಂದು 90 ಅಥವಾ 100 ರೂಪಾಯಿಗೆ ಇಡೀ ಮ್ಯಾಗಝಿನ್ ಅನ್ನ ನಿಮ್ಮ ಊರಿಗೆ ಕಳಿಸಿ ಕೊಡ್ತಾರೆ ಒಂದು 2-3 ದಿನದಲ್ಲಿ. ಅದನ್ನ ಬಿಟ್ಟು ನೀವು ಪ್ರತಿ ಪೇಜ್ಗೆ 2 ರೂಪಾಯಿ ಕೊಟ್ರೆ 240 ರೂಪಾಯಿ ಆಗುತ್ತೆ ಮ್ಯಾಗಝಿನ್ ರೇಟ್. ಬೇಡ, ಅಷ್ಟೆಲ್ಲ ದುಡ್ಡು ಕೊಡಬಾರ್ದು. ಓಕೆ, ತುಂಬಾ ಕಡಿಮೆ ಬೆಲೆಯಲ್ಲೇ ತಯಾರಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇಷ್ಟೆಲ್ಲ ಬೇಕಾಗುತ್ತೆ ವಿಷನ್ ಮ್ಯಾಗಝಿನ್ ನಿಮಗೆ ತಯಾರಿ ಮಾಡೋಕೆ. ಮತ್ತೆ ಪ್ರತಿದಿನ ಕ್ಲಾಸ್ಗಳನ್ನ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸಾಧ್ಯ ಆದಷ್ಟು ನಿಮ್ಮ ಸ್ನೇಹಿತರು ಕೂಡ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಏನಾದ್ರೂ ನಿಮಗೆ ಡೌಟ್ಗಳಿದ್ರೆ ನೀವು ದಯವಿಟ್ಟು ನಮ್ಮನ್ನ ಕೇಳಬಹುದು. ಇಲ್ಲಿ ಹಲವಾರು ಅಂಶಗಳು ಕವರ್ ಆಗಿರುತ್ತೆ. ಕನಿಷ್ಠ ಏನೂ ಇಲ್ಲಪ್ಪ ಅಂತ ಅಂದ್ರೂ ಕೂಡ ಈ ಒಂದು ಮ್ಯಾಗಝಿನ್ ಇಂದ ನಿಮಗೆ 10 ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆಗಳು ಬಂದೇ ಬರುತ್ತೆ. ಇನ್ನು GS ನಲ್ಲಿ ನೋಡಿದಾಗ 30ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇದೇ ಮ್ಯಾಗಝಿನ್ ಇಂದ ಬರುತ್ತೆ. ಅಂದ್ರೆ ಇದರಲ್ಲಿ ಅಡಗಿ ಕುಳಿತಿರುತ್ತೆ, ಅದು ಹುಡುಕ್ಬೇಕು ನೀವು ಅದನ್ನ. ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ. ನಾನು ನಿಮ್ಗೆ ಇಲ್ಲಿ ಆರ್ಟಿಕಲ್ 142 ಅಂತ ಇದೆ ನೋಡಿ, ಇಲ್ಲಿದೆ ಅಲ್ವಾ? ಇದು ಸುಪ್ರೀಂ ಕೋರ್ಟ್ ನ ಸರ್ವೋಚ್ಚ ಅಧಿಕಾರಿ. ಪ್ರಿಲಿಮ್ಸ್ ನಲ್ಲಿ ನೇರವಾಗಿ ಕೇಳಿದ್ರು ಇದನ್ನ ಒಂದು ಬಾರಿ. ಅಂತ ಹಲವಾರು ಅಂಶಗಳಿರುತ್ತೆ, ನಾವು ಅದನ್ನ ನಿಮಗೆ ಹುಡುಕಿ ಹೇಳ್ತೀವಿ. ಇನ್ ಮುಂದೆ ವಿಷನ್ ಮ್ಯಾಗಝಿನ್ ಕನ್ನಡದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಆಗುತ್ತೆ. ಮೇನ್ಸ್ ಬರೆಯೋಕೆ ನೀವು ಒಂಚೂರು ಅಳಕನ್ನ ಇಟ್ಕೊಳ್ಳಿಕ್ ಹೋಗ್ಬೇಡಿ, ಅದ್ಭುತವಾಗಿ ಹೇಳ್ಕೊಡ್ತೀವಿ. ಬರೀ ನೀವು ಇಂಗ್ಲಿಷ್ ಮ್ಯಾಗಝಿನ್ ಅನ್ನ ಮಾತ್ರ ಪ್ರಿಂಟ್ ತಗೊಳ್ಳಿ. 120 ಪುಟ ಇರುತ್ತೆ, ಕನ್ನಡದಲ್ಲಿ ಇರೋದನ್ನ ಪ್ರಿಂಟ್ ತಗೊಳಕ್ ಹೋಗಬೇಡಿ. ಅರ್ಥ ಆಯ್ತಾ? ನಾನು ಕ್ಲಾಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡೋದನ್ನ ಕೇಳ್ತಾ ಹೋಗಿ, ಅದ್ ನಿಮ್ ಕಿವಿ ಮೇಲೆ ಬೀಳೋದ್ರಿಂದ ನೀವು ಅದನ್ನ ಬಹಳ ದಿನಗಳ ಕಾಲ ನೆನಪಿಡಬಲ್ರಿ. ಈಗ ಉದಾಹರಣೆಗೆ ಒಂದು ಟಾಪಿಕ್ ಅನ್ನ ಇಲ್ಲಿ ನೋಡೋದಾದ್ರೆ ಪಾಲಿಟಿ ಅಂಡ್ ಗವರ್ನೆನ್ಸ್ 1ನೇ ಹೆಡ್ಡಿಂಗು. ಅದರಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ದೆಹಲಿ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2023. ಈ ಒಂದು ದೆಹಲಿ ಸರ್ಕಾರವನ್ನ ತನ್ನ ನಿಯಂತ್ರಣಕ್ಕೆ ತೊಳಕೆ ಕೇಂದ್ರ ಸರ್ಕಾರದವರು ಒಂದು ಕಾಯ್ದೆಯನ್ನ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ರಾಜ್ಯಪಾಲರನ್ನೆಲ್ಲ ಅವರಿಗೆ ಲೆಫ್ಟಿನೆಂಟ್ ಗವರ್ನರ್ ಅಂತಾರೆ ದೆಹಲಿಯಲ್ಲಿರೋರಿಗೆ. ಅವರ ಅಡಿಯಲ್ಲಿ ಅವರ ಸುಪರ್ದಿಗೆ ತರೋಕೆ ಒಂದು ಸುಗ್ರೀವಾಜ್ಞೆನ ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ನಾನು ಮುಂದಿನ ತರಗತಿಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಒಟ್ನಲ್ಲಿ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇವತ್ತು ನಾಳೆಯಿಂದ ಬೇಕಾದ್ರೆ ನಿಮಗೆ ತರಗತಿಗಳ ಆರಂಭ ಆಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ವಿಷನ್ ಮ್ಯಾಗಝಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮ್ಯಾಗಝಿನ್, ಅದನ್ನ ನೀವೆಲ್ಲರೂ ಕೂಡ ಓದ್ಲೇಬೇಕಾಗತ್ತೆ. ಹಾಗೇನೆ ಇನ್ನೊಂದೇನಂತ ಅಂದ್ರೆ, ಈ ಒಂದು ಅದ್ಭುತವಾದಂತ ಮ್ಯಾಗಝಿನ್ ನ ಓದೋದ್ರಿಂದ ನಿಮ್ಮ ಜ್ಞಾನ ಕೂಡ ವೃದ್ಧಿ ಆಗುತ್ತೆ. ಇನ್ನು ಮುಂದೆ ನಿರಂತರವಾಗಿ ಈ ಒಂದು ಮ್ಯಾಗಝಿನ್ಗಳು ಉಚಿತವಾಗಿ ಯೂಟ್ಯೂಬ್ ನಲ್ಲಿ ನಿಮಗೆ ಫ್ರೀ ಆಗಿ ಸಿಗ್ತಾ ಇರುತ್ತೆ.
ಇದರ ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ರಿಲೇಟೆಡ್ ಮಾಹಿತಿಯು ನಮ್ಮ GS ಇನ್ ಕನ್ನಡ ಅನ್ನುವಂತ ಚಾನಲ್ ಇತ್ತು, ಅದು ಈಗ ಕನ್ನಡ IAS ಅಕಾಡೆಮಿ ಆಗಿದೆ. ಆ ಒಂದು ಮುಖ್ಯ ಚಾನಲ್ ನಲ್ಲಿ ಸಿಗುತ್ತೆ. ನಿಮಗೆ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಮ್ಮ ಮೇನ್ ಚಾನಲ್ ಅನ್ನ ಜಾಯಿನ್ ಆಗಬಹುದು. ಅಲ್ಲಿ ನಿಮಗೆ ಎಲ್ಲ PDF ಗಳು ಕೂಡ ಸಿಗುತ್ತೆ. ಸರಿ, ಇವತ್ತಿನ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಕೂಡ ರೆಡಿ ಆಗಿರಿ. ಆಲ್ ದಿ ಬೆಸ್ಟ್. ನಮಸ್ಕಾರ.